ಎಲ್ರಿಗೂ ನಮಸ್ಕಾರ. ಇದೇನಪ್ಪ ಇಂಟರ್ವ್ಯೂ ಮಾಡ್ತಾ ಇದಾರ ಅಂತ ಅನ್ಕೋಬೋದು ನೀವು. ಇದು ಖಂಡಿತವಾಗಿಯೂ ಇಂಟರ್ವ್ಯೂ ಅಲ್ಲ, ಇದು ಒಂಥರ ಇಂಟರ್ ವರ್ಡ್ಸ್ ಅಂತ ಹೇಳ್ಬೇಕು. ಯಾಕಂದರೆ ಇದು ಅಂತರಾಳದ ಮಾತು. ನಾವೆಲ್ಲರೂ ಹೊಸಪೇಟೆಯಲ್ಲಿದ್ದೀವಿ, ಸುಮ್ಮನೆ ಹಂಗೆ ಹರಟೆ ಹೊಡಿತಾ ಇದ್ವಿ, ಎಷ್ಟೋ ವಿಷಯಗಳನ್ನ ಮೆಲ್ಕು ಹಾಕೋತಾ ಇದ್ವಿ. ಮಾತಾಡ್ತಾ ಮಾತಾಡ್ತಾ ಕೆಲವು ಭಾವನೆಗಳ ಒಂದು ಸುರಿಮಳೆ ಆಗೋಕ್ಕೆ ಶುರುವಾಯಿತು. ಸರಿ, ಇದನ್ನು ನಮ್ಮವರೊಂದಿಗೆ, ಅಂದರೆ ನಮ್ಮ ವೀಕ್ಷಕರೊಂದಿಗೆ, ನಮ್ಮ ಕನ್ನಡಿಗರೊಂದಿಗೆ, ನಮ್ಮ ಆತ್ಮೀಯರೊಂದಿಗೆ ಹಂಚ್ಕೊಳ್ಳೋಣ ಅಂತ ಒಂದು ಆಸೆ ಆಯಿತು ಸಂತೋಷ್ ಸರ್ಗೆ. ಸರಿ, ಕ್ಯಾಮ್ರಾ ಇಟ್ಟು ಇದನ್ನು ನಾವೇನು ಮಾತಾಡ್ತಿದ್ದೀವೋ ಅದನ್ನು ಜನರೊಂದಿಗೆ ಹಂಚ್ಕೊಳ್ಳೋಣ ಅನ್ನೋ ಒಂದು ಭಾವನೆ. ಹಾಗಾಗಿ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನಾನು ಯುವ ಸರ್ನ ಭೇಟಿ ಆಗ್ತಂಗೆ ಅವ್ರಿಗೆ ಒಂದು ಪ್ರಶ್ನೆ ಕೇಳಿದೆ. ಅದೇ ಪ್ರಶ್ನೆ ಫಸ್ಟ್ ನಿಮಗೆ ಕೇಳ್ತೀನಿ ಸರ್. ಕೇಳಿ ಸರ್. ಸಾಧಾರಣವಾಗಿ ಒಂದು ಸಿನಿಮಾ, ಒಂದು ಹೀರೋ ಅಂದರೆ ಒಂದು ಕರಿಯರು ಸರ್. ಒಂದು ಇದು ನನ್ನ ಕರಿಯರು, ನಾನು ಹೀರೋ ಆಗಬೇಕು, ನಾನು 100 ಸಿನಿಮಾ ಮಾಡಬೇಕು, ಬ್ಲಾಕ್ ಬಸ್ಟರ್ ಆಗಬೇಕು ಅಂತಲ್ಲ. ಅದು ನಾನು ಸರ್ಗೆ ಹೇಳಿದೆ, ಇವಾಗ ಸರ್ ಇದು ನಿಮಗೆ ಕರಿಯರೇ ಅಲ್ಲ, ಇದು ಜವಾಬ್ದಾರಿ. ಹೌದು ಸರ್, ಇದು ಕರಿಯರ್ ಅಲ್ಲ ಸರ್, ಇವ್ರಿಗೆ ಬೇರೆ ಮಾರ್ಗನೇ ಇಲ್ಲ. ದಿಸ್ ಈಸ್ ದಿ ಜವಾಬ್ದಾರಿ. ಆ್ಯಂಡ್ ಇವತ್ತಿನ ದಿನ 7 ಕೋಟಿ ಕನ್ನಡಿಗರು ಮತ್ತು ಅಪ್ಪು ಸರ ವೆಲ್ ವಿಷರ್ಸ್, ಆರಾಧಕರು ಪ್ರಪಂಚದಾದ್ಯಂತ ಅವ್ರನ್ನ ಒಂದೇ ವ್ಯಕ್ತಿ ಮೂಲಕ ನೋಡೋಕೆ ಇಷ್ಟಪಡ್ತಾ ಇದ್ದಾರೆ. ದ್ಯಾಟ್ ಈಸ್ ಯು. ಈ ದೊಡ್ಡ ಜವಾಬ್ದಾರಿನ ಹೇಗೆ ಬರ್ತಾ ಇದ್ದೀರಾ ಸರ್ ನೀವು? ಯಾಕೆಂದರೆ ಇದು ಇಟ್ಸ್ ನಾಟ್ ಅ ಸಿಂಪಲ್ ಥಿಂಗ್. ಇವಾಗ ನೋಡಿ, ಇವತ್ತು ಟ್ರೆಂಡಿಂಗ್ ದಟ್ ನಮ್ಮ ಟ್ರೈಲರು ಟ್ರೆಂಡಿಂಗಲ್ಲಿದೆ. ಅಂದರೆ ದೇ ಆರ್ ಸೀಯಿಂಗ್ ಸಮ್ ಬೇಗ್ ಎನರ್ಜಿ ಥ್ರೂ ಹಿಮ್. ಈಗ ಬಿಡುಗಡೆ ಕೂಡ ಆಗ್ತದೆ 29ಕ್ಕೆ. ಬಟ್ ಐ ಮಸ್ಟ್ ಸೇ, ಬಿಫೋರ್ ಐ ಆಸ್ಕ್ ಯು ದಿಸ್ ಕ್ವಶನ್, ಖಂಡಿತವಾಗಿಯೂ ಅಟ್ಲೀಸ್ಟ್ ನಾನೊಬ್ಬ ಕಲಾವಿದನಾಗಿ ನನಗೆ ಕಾಣ್ತಾ ಇದ್ದಾರೆ ಸರ್. ಹೌದು. ಯಾಕಂದರೆ ಒಂದು ಸರಳತೆ ಆ್ಯಕ್ಟಿಂಗ್ ಬಗ್ಗೆ 29ನೇ ತಾರೀಕು ಬಿಡುಗಡೆ ಆದಾಗ ಪ್ರತಿಭೆ, ನಿಮ್ಮ ಪ್ರತಿಭೆ ಎಷ್ಟು ದೊಡ್ಡದು ಅನ್ನೋದು ಜನರಿಗೆ ಗೊತ್ತಾಗತ್ತೆ. ಅದು ನಮ್ಮೆಲ್ಲರಿಗೂ ಗೊತ್ತಾಗಿದೆ. ಹಾಗಾಗಿ ನಾವು ಹೆಮ್ಮೆ ಪಡ್ತಾ ಇದ್ದೀವಿ, ಧೈರ್ಯದಿಂದಿದ್ದೀವಿ. ಅದು ನನಗೆ ನಿಮ್ಮಿಬ್ಬರಲ್ಲಿ ಪುನೀತ್ ಸರ್ನು ನಾನು ಸಾಕಷ್ಟು ಬಾರಿ ಭೇಟಿಯಾಗಿದ್ದೆ, ತಮ್ಮನ್ನು ಭೇಟಿಯಾಗಿದ್ದೆ. ಒಂದು ಕಾಮನ್ ಲಿಂಕ್ ನಾನು ನೋಡಿದ್ದು ಸರ್, ಹ್ಯುಮ್ಯಾನಿಟಿ, ಆ ಸರಳತೆ, ಆ ವ್ಯಕ್ತಿತ್ವ. ಅವರ ಮಗನಾಗಿ ನೀವು ಅವರಿಂದ ಒಂದು ಆ ಮನೆತನದ ಮಗನಾಗಿ ಅವರಿಂದ ಪಡೆದಿದ್ದೀರಾ ಅಂತ ನನಗನ್ನಿಸ್ತು ಸರ್. ಅದು ಧಾರೆ ಎರೆದು ಬಿಟ್ಟಿದ್ದಾರೆ ಅವ್ರು, ಹಂಗೆ ಕೊಟ್ಬಿಟ್ಟು ಹೋಗಿದ್ದಾರೆ, ಯು ಟೇಕ್ ಇಟ್ ಅಂತ ಗಿಫ್ಟ್ ಕೊಟ್ಟು ಹಿಂಗೆ. ಸೊ ಹೇಳಿ ಸರ್, ಹೆಂಗಿದೆ ಇದು? ಸರ್, ನೀವು ಹೇಳಿದ್ರಿ ಅವತ್ತು, ಅಂದ್ರೆ ಎಲ್ಲರೂ ಕರಿಯರ್ ಆಗಿ ಯೋಚನೆ ಮಾಡ್ತಾರೆ, ಬಟ್ ಇದು ಜವಾಬ್ದಾರಿ ಅಂತ. ಆದ್ರೆ ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾನು ಯಾವತ್ತೂ ಆ ಥರ ಏನು ಯೋಚನೆ ಮಾಡಿರ್ಲಿಲ್ಲ ಸರ್. ಸಿನಿಮಾಗೆ ಬರ್ಬೇಕು ಅಂತ ನನ್ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಯಾಕೆ ಆಸೆ ಇತ್ತು ಅಂದ್ರೆ ನನಗೆ ಪ್ರೀತಿ ಇತ್ತು. ನನಗೆ ನಟನೆ ಮಾಡೋದಂದ್ರೆ ತುಂಬಾ ಇಷ್ಟ ಸರ್. ಸ್ಕೂಲಲ್ಲೂ ಯಾವಾಗ ಚಾನ್ಸ್ ಸಿಕ್ತಿತ್ತು, ಯಾವಾಗ ನಾಟಕ ಮಾಡಕ್ಕೆ ಅಥವಾ ಮನೇಲಿ ಎಲ್ಲರೂ ಒಟ್ಟಿಗೆ ಸೇರಿದಾಗ ಯಾರು ಇಮಿಟೇಟ್ ಮಾಡಕ್ಕೆ ನನಗೆ ಸಖತ್ ಇಷ್ಟ. ಅಂದ್ರೆ ಒಂದ್ ಪಾತ್ರ ತರ ಬಿಹೇವ್ ಮಾಡಿದ್ರೆ ನನಗೆ ತುಂಬಾ ಇಷ್ಟ ಇತ್ತು. ಫಸ್ಟ್ ಇಂದ ನನ್ನ ಮನ್ಸಲ್ಲಿತ್ತು, ಯಾರಿಗೂ ಹೇಳಲಿಲ್ಲ. ನಾನು ಪ್ರಿಪೇರ್ ಆಗಿ ಒಂದು ಎಜುಕೇಶನ್ ಮುಗಿಸ್ಕೊಂಡು ನಂತರ ಸಿನಿಮಾ ಇಂಡಸ್ಟ್ರಿಗೆ ಬರ್ಬೇಕು ಅಂತ ನನ್ನ ಮನ್ಸಲ್ಲಿತ್ತು. ಯಾವಾಗ ನನ್ಗೊಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಅವಾಗ ನಾನು ನಮ್ಮ ತಂದೆ ತಾಯಿ ಹತ್ರ ಹಂಚ್ಕೊಂಡೆ. ಪೂರ್ತಿ ಅವರು, ನಮ್ಮ ಚಿಕ್ಕಪ್ಪ, ನಮ್ಮ ದೊಡ್ಡಪ್ಪ, ಪ್ರತಿಯೊಬ್ಬರು ನನ್ನ ಸಪೋರ್ಟ್ ಮಾಡಿ. ಇವಾಗ ಅದು ಜವಾಬ್ದಾರಿ ತರ. ಬಟ್ ಅದೇನಂದ್ರೆ ಸರ್, ನನ್ಗೆ ಎಲ್ರು ನನ್ ಜಸ್ಟ್ ಯೋಚನೆ ಮಾಡ್ತಿದ್ದೆ, ಕೆಲವು ಸತಿ ಜವಾಬ್ದಾರಿಗೋಸ್ಕರ ಕೆಲವು ಕೆಲಸ ಮಾಡ್ಬೇಕಾಗತ್ತೆ. ಮನೇಲಿ ಏನೋ ಜವಾಬ್ದಾರಿ ಇರುತ್ತೆ ಅಥವಾ ಏನೋ ಪ್ರಾಬ್ಲಮ್ಸ್ ಇರುತ್ತೆ, ಸೊ ಕೆಲಸ ಹುಡ್ಕೊಂಡು ಹೋಗ್ತಾರೆ. ನನ್ಗೆ ಅಂದ್ರೆ ನನಗೆ ಇಷ್ಟವಾಗುತ್ತೆ, ನನಗ್ ತುಂಬಾ ಪ್ರೀತಿ ಇರೋದು, ಆ ಪ್ರೀತಿನೇ ಇವಾಗ ನನಗ್ ಜವಾಬ್ದಾರಿ ಕೊಡ್ತಾರೆ. ಅದಕ್ಕಿಂತ ದೊಡ್ಡ ಸಂತೋಷ ಏನಿಲ್ಲ ಸರ್. ಬ್ಯೂಟಿಫುಲ್. ನಿಮ್ಗೆ ಯಾವ್ದ್ರ ಮೇಲೆ ಒಲವಿತ್ತೋ ಅದೀಗ ಕೆಲಸ ಅಲ್ಲ, ಜವಾಬ್ದಾರಿ ಆಗಿದೆ. ಅಂದ್ರೆ ಅದು ಒಂದು ವರ ಸರ್. ಅದು ಇಟ್ಸ್ ಅ ಬ್ಲೆಸ್ಸಿಂಗ್. And the way people are loving the trailer shows how much they love you as a person. ಅದು ಇವತ್ತೇನೋ ಟ್ರೆಂಡಿಂಗ್ ನಂಬರ್ 1 ಯೂಟ್ಯೂಬ್ ಇಂಡಿಯಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ ಅಂದರೆ ಅದನ್ನೆಲ್ಲ ನೀವು ಯು ಕಾಂಟ್ ಕ್ರಿಯೇಟ್ ಇಟ್, ಇಟ್ ಹ್ಯಾಸ್ ಟು ಹ್ಯಾಪನ್. ಸರ್, ಮತ್ತು ನನಗೆ ನಿಮ್ಮ ಬಗ್ಗೆ ಯೋಚಿಸಿದಾಗ ನಿಮ್ಮ ಹಾಗೂ ಪುನೀತ್ ಸರ್ ಒಡನಾಟ ಭಾಳ ಆಳವಾದ. ಅದು ಚಿತ್ರಕ್ಕೆ ಮಾತ್ರ ಸೀಮಿತ ಅಲ್ಲ, ಒಂದು ಕಥೆಗೆ, ಒಂದು ಪಾತ್ರಕ್ಕೆ ಸೀಮಿತವಲ್ಲ, ಅದನ್ನ ಮೀರಿ. ನಾನು ನೋಡಿಲ್ಲ, ನಮ್ಮದು ಕೆಲವು ಪಾರ್ಟಿಗಳಲ್ಲೆಲ್ಲ ನೋಡಿದಾಗ ನಿಮ್ಮ ಅವರ ಬಾಂಡಿಂಗು ಅಥವಾ ಫೋಟೋಗ್ರಾಫ್ಸ್ ಆಗಲಿ, ಐ ಥಿಂಕ್ ಒಂದು ಬ್ರದರ್ ಥರ ನೀವಿಬ್ಬರು ಇದ್ರಿ. ಹೌದು ಸರ್. ನೀವುಗಳು ಒಟ್ಟಿಗೆ ಊಟ ಮಾಡಿರ್ತೀರ, ಒಟ್ಟಿಗೆ ನಕ್ಕಿರ್ತೀರ, ಒಟ್ಟಿಗೆ ಹತ್ತಿರ್ತೀರ. ಎಷ್ಟೋ ಕಥೆಗಳನ್ನು ಅವ್ರು ಹೇಳಿರ್ತಾರೆ. ಕೆಲವೊಂದು ಯಾರ ತಮ್ಮ ಹೇಳ್ಕೊಳ್ದೇ ಇರೋ ವಿಷಯಗಳನ್ನು ನೀವು ಮತ್ತೆ ಹೇಳ್ಕೊಂಡಿರ್ಬೋದು. ಆ ವ್ಯಕ್ತಿನ ನೀವು ಕ್ಯಾಮ್ರಾ ಮುಂದೆ ನೋಡಿದಾಗ ಅಥವಾ ಕ್ಯಾಮ್ರಾ ಹೊರಗೆ ನೋಡಿದಾಗ ಒಂದು ನಿಮಗೆ ಅನ್ನೋಂಗ್ಲಿ ಯು ಹ್ಯಾವ್ ಈಸ್ ಇನ್ಸೈಡ್ ಯುವರ್ ಥಾಟ್ಸ್. ಬಟ್ ಈಗ ನೀವು ಯಾವುದೇ ಬೇರೆ ಹೀರೋ ಜೊತೆ ಕೆಲಸ ಮಾಡಿದ್ರು ನನಗನ್ಸುತ್ತೆ 1 ಸೆಕೆಂಡ್ ಅವ್ರು ಬಂದು ಹೋಗ್ತಾರೆ. ಹೌದು. ನೀವು ಏನೇ ಯಾವುದೇ
ಯಾರನ್ನೇ ಇಡಿ, ಅದ್ರ ಆಕ್ಷನ್ ಅಂತಿಗೆ ನಿಮ್ ಮರಿವಿಲ್ದೆ 1 ಸೆಕೆಂಡ್ ಬರ್ತಾರೆ ಹೋಗ್ತಾರೆ, ಆಮೇಲೆ ಯು ಹ್ಯಾವ್ ಟು ಗೋ ಬಿಯಾಂಡ್ ದಟ್. ನಿಜ ಸರ್. ಈಗ ಯುವ ಅವ್ರನ್ನ ಪರದೆ ಮುಂದೆ ನೋಡ್ಬೇಕಾದ್ರೆ ಹೌ ಡಿಡ್ ಯು ಟ್ರೈನ್ ಯುವರ್ ಸೆಲ್ಫ್, ಇದನ್ನ ಹೇಗೆ ನಿರ್ವಹಿಸಿದ್ರಿ ಸರ್? ಆಕ್ಚುಲಿ ನನಗೆ ಸರ್ ಇನ್ಸಿಡೆಂಟ್ ಆದ್ಮೇಲೆ ರಾಘವೇಂದ್ರ ಸ್ಟೋರ್ಸ್ ಮಾಡುವಾಗ್ಲೇನೆ ಇನಿಷಿಯಲಿ 1 ವೀಕ್ ಇಟ್ ವಾಸ್ ವೆರಿ ಟಫ್ ಟು ಕಂಪೋಸ್ ಮೈ ಸೆಲ್ಫ್, ಬಿಕಾಸ್ ಒಂದು 7-8 ವರ್ಷ ಜರ್ನಿ ಅಲ್ಲ ಸರ್ ಅದು. ಆಮೇಲೆ 250 ಆಡ್ ಡೇಸ್ ಅವ್ರ ಒಟ್ಟಿಗೆ ಶೂಟಿಂಗು. ಸೊ ಅವರು ಸೆಟ್ಟಿಗೆ ಬರೋದು, ಕ್ಯಾರವಾನ್ ಹಿಡ್ಕೊಂಡು ಶಾರ್ಟಿಗೆ ಬರೋದೆಲ್ಲ ನನಗೆ ಹೆಂಗಾಗುತ್ತೆ ಡೈಲಿ ರೊಟೀನ್. ಅದು ನಾಳೆ ಗೊತ್ತು ಮತ್ತೆ ಅವ್ರ ಜೊತೆನೆ ಶೂಟ್ ಇರುತ್ತೆ. ಸಡನ್ಲಿ ಈ ಸಿನಿಮಾ ಶುರು ಆದಾಗ ಆ ವ್ಯಾಕ್ಯೂಮೇ ನನಗೆ ಮಿಸ್ಸಿಂಗ್ ಅನ್ಸೋದು. ಶೂಟಿಂಗ್ ಬರ್ತಾ ಇದ್ದೀನಿ, ಶೂಟಿಂಗ್ ಥರ ಅನಿಸ್ತಾ ಇರಲಿಲ್ಲ, ಏನೋ ಒಂದು ಮಿಸ್ಸಿಂಗ್. ಯಾಕಂದ್ರೆ ನನಗೆ ಅದು ಅಲ್ಲಿ ಹೋದ್ಮೇಲೆ ಅರ್ಥ ಆಗಿದೆ ಅದು ಎಷ್ಟು ನಾನು ಗಾಢವಾಗಿ ಅದು ಒಳಗಡೆ ಹೋಗ್ಬಿಟ್ಟಿತ್ತು ಅಂತ. ಅದಾದ್ಮೇಲೆ ಈ ಸಿನಿಮಾ ಶುರು ಆಯ್ತು. ಅಂದ್ರೆ ಮಾತುಕತೆಯಲ್ಲಿ ನನಗೂ ನೀವು ಹೇಳೋದು ಪಾಯಿಂಟೇನೆ, ಫಸ್ಟ್ ಇದು ಬರೀ ಕಮಿಟ್ಮೆಂಟ್ ಅಲ್ಲ, ಇದು ನನಗೆ ಒಂದು ಕಮಿಟ್ಮೆಂಟ್ಗೋಸ್ಕರ ನಾ ಮಾಡ್ತಾ ಇರೋ ಸಿನಿಮಾ ಅಲ್ಲ, ಅಥವಾ ಆ ಥರ ಒಂದು ಕಮಿಟ್ಮೆಂಟ್ ಥರ ನಾನು ನೋಡೋಕ್ಕಾಗಲ್ಲ. ಇದು ರೆಸ್ಪಾನ್ಸಿಬಿಲಿಟಿ, ಅದು ವೆರಿ ಕ್ರೂಷಿಯಲ್ ಟೈಮು, ಅವ್ರು ತುಂಬ ಪೈನಲ್ಲಿರೋವಂಥ ಜನ. ಸೊ ಇದೊಂದು ಆಶಾಭಾವನೆ ಆಗ್ಬೇಕು ಈ ಸಿನಿಮಾ. ಇದೊಂದು ಸ್ಪಿರಿಟ್ನ ರೈಸ್ ಮಾಡಬೇಕು, ಒಂದು ಪಾಸಿಟಿವಿಟಿನ ಹಂಚಬೇಕು. ಅವ್ರ ಸ್ಥಾನ ಯಾರೂ ತುಂಬಕ್ಕಾಗಲ್ಲ. ಕರೆಕ್ಟ್. ಅದು ಆನ್ ಸ್ಕ್ರೀನು ಆಗಲ್ಲ, ಆಫ್ ಸ್ಕ್ರೀನು ಆಗಲ್ಲ. ಆದರೆ ಆ ಜಾಗಕ್ಕೆ ಒಂದು ಆ ನೋವಿಗೊಂದು ಹೀಲಿಂಗ್ ಅಂತ ಅಂತೀವಲ್ಲ ನಾವು, ಒಂದು ಸಮಾಧಾನ, ಒಂದು ಹೀಲಿಂಗ್, ಅದು ಈ ಪಿಕ್ಚರ್ ಆಗ್ಬೇಕು. ಈ ಪಿಕ್ಚರ್ ಮೂಲಕ ಗುರು ಆಗ್ಬೇಕು ಅನ್ನೋದು ಜನಗಳೇ ಆಸೆ ಆಗಿತ್ತು. ಅದು ನನಗೆ ತುಂಬಾ ಅನ್ಸೋದು. ಅಂದ್ರೆ ಅವ್ರು ಇನಿಷಿಯಲ್ ಅವ್ರನ್ನ ಕಳ್ಕೊಂಡು 2-3 ತಿಂಗಳೆಲ್ಲ ತುಂಬಾ ನನಗೆ ಮೆಸೇಜ್ ಮಾಡೋರು, ಫೋನ್ ಮಾಡೋರು, ನೀವು ಗುರು ಯುವ ಅವ್ರ ಪಿಕ್ಚರ್ ಮಾಡಿ ಸರ್, ಫೇಸ್ಬುಕ್ ಟ್ವಿಟರ್ಲೆಲ್ಲ ಕಮೆಂಟ್ಸ್ ಹಾಕೋರು. ಸೊ ನಮ್ಗೆ ಏನ್ ಅನ್ಸೋದಂದ್ರೆ ಅವ್ರು ಮಾಡಿ ಅಂತ ಇದಾರೆ, ಬಟ್ ಎಲ್ಲವೂ ಕೂಡ ಬರ್ಬೇಕಲ್ಲ. ಮಾತು ಕೊಟ್ಬಿಟ್ಟು ಮಾಡ್ಬಿಡ್ತೀವಿ ಅಂದ ತಕ್ಷಣ ಸಿನಿಮಾ ಆಗಲ್ಲ. ಇಟ್ಸ್ ಅ ವೆರಿ ಬಿಗ್ ಪ್ರಾಸೆಸ್. ಅದು ಆಮೇಲೆ ನೀವು ಮಾತಾಡ್ದಂಗೆ ಅದು ನಾಳೆ ಔಟ್ಪುಟ್ ಬರಬೇಕು, ಎಲ್ಲರೂ ನಂಬಿರೋ ತರ ಅದು ಆಗ್ಬೇಕು. ಅದು ತುಂಬಾ ಕಷ್ಟದ ಕೆಲಸ. ಸೊ ಮಗು ಹೆತ್ತ ತಕ್ಷಣ ತಾಯಿ ಜಾಬ್ ಎಂಡ್ ಆಗಲ್ವ ಸರ್, ಅದನ್ನ ತಂದು 4 ಜನರ ಮುಂದೆ ನಿಲ್ಸೋವರೆಗೂ ಇರ್ತದೆ. ಅಷ್ಟು ಒಂದು ಅದು ಇನಿಷಿಯಲ್ ಭಯ ಅಂದ್ರೆ ಒಂದು 16 ತರ ಯೋಚಿಸ್ದೆ ನಾನು. ಯೋಚಿಸ್ಬಿಟ್ಟೆ ವಿ ಅಕ್ಸೆಪ್ಟೆಡ್ ಮಾಡ್ಬೇಕು. ಅಂದ್ರೆ ಈಗ ಇದ್ರ ಮಾಡ್ತೀವಿ ಮಾಡಲ್ಲ ಅನ್ನೋ ಪ್ರಶ್ನೆ ಅಲ್ಲ ಇದು. ಅಥವಾ ನಾನು ಕೇಳಿದಷ್ಟು ದುಡ್ಡು ನೀವು ಕೊಡ್ತಾ ಇಲ್ಲ, ಈ ಸಿನಿಮಾ ಮಾಡಲ್ಲ, ಅಥವಾ ಬಜೆಟ್ ನೀವು ಜಾಸ್ತಿ, ಆ ತರದ ಮಾತುಗಳು ಬರೋ ಸಿನಿಮಾನೇ ಅಲ್ಲ ಇದು. ಇದು ಒಂದು ಈ ಭಾವನೆಗಳಿಗೆ ಸ್ಪಂದಿಸೋ ಸಿನಿಮಾ. ಸೊ ಇದನ್ನ ಎಷ್ಟು ಮಟ್ಟಕ್ಕೆ ಕಟ್ಕೊಡ್ಬೋದು, ಯಾರ್ದೋ ಒಂದು ನಂಬಿಕೆ, ಪ್ಯೂರ್ ನಂಬಿಕೆ. ಅಂದ್ರೆ ಹೆಂಗೆ ಅಂದ್ರೆ ಇದು ನೀವು ಹೊಟ್ಟೆ ತುಂಬಿದವ್ರಿಗೆ ಊಟ ಹಾಕೋ ಸಿನಿಮಾ ಅಲ್ಲ ಇದು. ಹಸ್ಕೊಂಡಿರೋರ್ಗೆ, ನೋವಲ್ಲಿರೋರ್ಗೆ ಕೊಡ್ತಾ ಇರೋಂಥ ಒಂದು ಸಿನಿಮಾ. ಅದ್ರ ಮೇಲೆ ಕಾಳಜಿ ಜಾಸ್ತಿ ಇರಲೇಬೇಕು, ಮುತುವರ್ಜಿ ಇರಲೇಬೇಕು. ಸೊ ಆ ಜನಗಳು, ಅಭಿಮಾನಿಗಳಿಗೆ ಎಷ್ಟು ಜನ ನೀವು ಹೇಳಿದಂಗೆ ಅಕ್ರಾಸ್ ದ ವರ್ಲ್ಡ್ ಅವ್ರನ್ನ ವರ್ಷಕ್ ಮಾಡ್ತಾರೆ. ಕುಟುಂಬಗಳು, ಲೇಡೀಸ್, ಅವರೆಲ್ಲರಿಗೂ ನಾನು ಎಲ್ಲೇ ಆಚೆ ಹೋಗ್ತಿದ್ರು ಬಂದು ಮಾತಾಡ್ಸೋರು, ಕೈ ಹಿಡಿಯೋರು. ನೀವು ಅಪ್ಪು ಅವ್ರ ಜೊತೆ ಇದ್ದವರು, ಅವ್ರ ಜೊತೆ ನೀವು ಸಿನಿಮಾ ಮಾಡಿದವರು. ಇನ್ ಕೆಲವರು ನೀವು ಅಪ್ಪು ಸರ್ ನಿಮ್ಮ ತಮ್ಮನ ತರ ನೋಡ್ಕೊಂಡಿದ್ರು, ಎಷ್ಟು ಪುಣ್ಯ ಸರ್ ನಿಮ್ದು. ಇನ್ನು ಕೆಲವರು ನಮ್ಮ ದೇವ್ರ ಜೊತೆ ನೀವು ಓಡಾಡಿದವರು. ಇದೆಲ್ಲ ಕೇಳುವಾಗ ಈ ಸಿನಿಮಾ ಶುರು ಆದ್ಮೇಲೂ ಆಗದದು ಎಲ್ಲೋ ಒಂದ್ ಕಡೆ ಆ ಕ್ಷಣ ಒಂದ್ ಸ್ವಲ್ಪ ಮೌನ ಆಗ್ಬಿಡ್ತಿತ್ತು ಥಾಟ್ಸ್ ನಂದು. ಅಂದ್ರೆ ಇಲ್ಲಿವರೆಗೂ ಕರೆಕ್ಟಾಗಿ ಬಂದಿದೀವ 10 ಸಲ ಯೋಚಿಸಿ ನುಗ್ಗಿದ್ವಿ ಸರ್. ನುಗ್ಗಿದ್ಮೇಲೆ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಲೇ ಇಲ್ಲ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ವಿ. ಆಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡಿದಂಥ ಜವಾಬ್ದಾರಿ, ಕಮಿಟ್ಮೆಂಟು ಗುರುನಲ್ಲೂ ಇದ್ದಿದ್ರಿಂದ ಅದು ನಮಗೇನು ತೊಂದರೆ ಆಗಲಿಲ್ಲ. ಬಿಕಾಸ್ ಈಗ 2 ಕೈ ತಟ್ಟಬೇಕಲ್ಲ, ಈಕ್ವಲ್ ಆಗಿರ್ಬೇಕು. ಬರೀ ನಮ್ಮ ಕಡೆ ಹೋರಾಟ ಅಲ್ಲ, ಬರೀ ಅವ್ರ ಕಡೆ ಹೋರಾಟ ಇದ್ಬಿಟ್ಟು ನಾವು ಅವ್ರಿಗೆ ಸ್ಪಂದಿಸಿಲ್ಲ ಅಂದ್ರೆ ಆಗಲ್ಲ, ನಮ್ಗೆ ಅವ್ರು ಸ್ಪಂದಿಸಿಲ್ಲ ಅಂದ್ರೆ ಆಗಲ್ಲ. ಇಬ್ಬರ ತಾಟು ಒಂದೇ ಇತ್ತು. ಹೊಂಬಾಳೆ ತಾಟು, ನಮ್ಮ ತಾಟು, ಗುರು ತಾಟು, ಎಲ್ಲರೂ ಒಂದೇ ಬೋರ್ಡಲ್ಲಿ ಇದ್ವಿ, ಒಂದೇ ಕಮಿಟ್ಮೆಂಟ್, ಒಂದೇ ಹಾನೆಸ್ಟಿಲ್ ಇದ್ವಿ. ಅದು ಇಲ್ಲಿವರೆಗೂ ಕರ್ಕೊಂಡ್ಬಂದಿದೆ ಸರ್. ನಿಮ್ ಟ್ರೈಲರ್ ನೋಡಿದೆ ಸರ್, ಅಲ್ಲಿ ಒಂದು ಫಸ್ಟ್ ಒಂದು ನಿಮ್ದೊಂದು ಡೈಲಾಗ್ ಬರುತ್ತೆ, ನೀನ್ ಲೋಕಲ್ ಆಗಿದ್ರೆ ನಾನು ಪಕ್ಕಾ ಲೋಕಲ್ ಅಂತ. ಅಲ್ಲಿ ಫುಲ್ ಪಕ್ಕಾ ಲೋಕಲ್ ಆಗ್ಬಿಟ್ರಿ ಸರ್ ನೀವು. ಅಲ್ಲಿ ಪಕ್ಕಾ ಲೋಕಲ್. ಆಮೇಲೆ ನೋಡಿದ್ರೆ ಅಲ್ಲಿ ಒಂದು ಬಹಳ ಬ್ಯೂಟಿಫುಲ್ ಒಂದು ಡೈಲಾಗ್, ಖರ್ಚು ಮಾಡ್ಬೇಕಾದ್ರೆ ಖುಷಿ ಕಾಣುತ್ತೆ, ಅದೇ ದುಡ್ಡನ್ನ ಸಂಪಾದನೆ ಮಾಡ್ಬೇಕಾದ್ರೆ ತಂದೆ ನೋವು ಕಾಣುತ್ತೆ ಅಂತ ಹೇಳ್ತೀರಾ. ಅಲ್ಲಿ ಸಡನ್ಲಿ ಐ ಸಾ ಸೀರಿಯಸ್ ಒಂದು ಆ ಪಾತ್ರದಲ್ಲಿರುವಂತಹ ಆಳ, ನೀವು ಹೇಳುವಂಥ ವಿಧಾನ, ನಿಮ್ಮ ಕಂಠದಲ್ಲಿರುವಂತಹ ಆ ಒಂದು ಸಣ್ಣ 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 ಒಂದು ಭಾವನೆಗಳು,
ಎಲ್ಲೋ ನಿಜವಾಗಿಯೂ ಇವರಿಗೆ ಜೀವನದಲ್ಲಿ ಈ ರೀತಿ ಅನುಭವಗಳಾಗಿದೆಯೇನೋ ಅನ್ನೋ ಹಾಗೆ ನಂಬಿಸುವಂತಹ ಒಂದು ಬದಲಾವಣೆ. ಸೊ ಪಕ್ಕಾ ಲೋಕಲ್ಲು ಇನ್ನೊಂದು ಎಕ್ಸ್ಟ್ರೀಮ್ ಸೈಡ್ ಟು ಯುವರ್ ಕ್ಯಾರೆಕ್ಟರ್. ಹೌ ಡಿಡ್ ಯು ಮ್ಯಾನೇಜ್? ಅಂದರೆ ಇದು ಹೆಂಗೆ ನಿಮಗೆ ಅದು ಡೈರೆಕ್ಟರ್ ಟ್ರೈನ್ ಮಾಡಿದ್ದ ಅಥವಾ ನಿಮ್ಮ ಜೀವನದ ಅನುಭವಗಳ? ಈ ಕ್ಯಾರೆಕ್ಟರ್ ಚೇಂಜ್ ಓವರ್ ಆಗಲಿ ಅಥವಾ ಪರ್ಫಾರ್ಮ್ ಮಾಡೋಕ್ಕಾಗಲಿ ನನಗೆ ಸಂತೋಷ್ ಸರ್ ತುಂಬ ಸಪೋರ್ಟ್ ಮಾಡಿದ್ದಾರೆ ಸರ್. ಅಂದರೆ ಫಸ್ಟಿಂದನೂ ಸ್ಕ್ರಿಪ್ಟ್ ಶುರು ಮಾಡಿದಾಗಿಂದನೂ ಪ್ರತಿಯೊಂದನ್ನು ಪ್ರಾಕ್ಟೀಸ್ ಮಾಡಿಸಿ ಅಭ್ಯಾಸ ಮಾಡಿಸಿ ಅದನ್ನು ರೆಕಾರ್ಡ್ ಮಾಡಿ, ಯಾಕಂದರೆ ನನಗೂ ಕ್ಯಾಮ್ರಲ್ಲಿ ಆ್ಯಕ್ಟ್ ಮಾಡಿ ಅಷ್ಟು ಅನುಭವ ಇರಲಿಲ್ಲ. ಸೊ ಯಾವ ಥರ ಇರಬೇಕು ಅಂದರೆ ಕೆಲವು ಸತಿ ಇಮೋಷನ್ಸ್ನ ಆ್ಯಕ್ಟ್ ಮಾಡೋದಕ್ಕಿಂತ ಅದು ಮನ್ಸಲ್ಲಿ ಇಟ್ಕೊಂಡ್ರೆ ಅದು ಕ್ಯಾಮ್ರಾ ಕಾಣ. ಸರ್ ಹೇಳ್ತಿದ್ರು ಕ್ಯಾಮ್ರಾ ಹತ್ರ ನಾವು ಏನು ಮುಚ್ಚಿಡೋಕ್ಕಾಗಲ್ಲ, ಅದು ನಿಮ್ಮ ಮನ್ಸಲ್ಲಿ ಇದ್ರೆ ಅದು ಕಾಣಿಸುತ್ತೆ. ಸೊ ಆ ಮನ್ಸಿಗೆ ಆ ಇಮೋಷನ್ ಹೆಂಗ್ ತುಂಬ್ಕೊಳ್ಳೋದು ಅನ್ನೋದನ್ನ ಸರ್ ಬ್ಯೂಟಿಫುಲ್ ಟೀಮ್ ಎಲ್ಲ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಸರ್. ಜೊತೆಗೆ ತಂದೆಗೆ ನನಗೆ ಏನಕ್ಕೆ ಕನೆಕ್ಟ್ ಆಯ್ತು ಅಂದ್ರೆ ಸರ್, ಆ ಮಾತು ಎಷ್ಟು ಸತ್ಯ ಅಂದ್ರೆ ನನ್ಗನ್ಸೋದು ಪ್ರತಿಯೊಬ್ಬರಿಗೂ ಆ ಮಾತು ಕನೆಕ್ಟ್ ಆಗೇ ಆಗಿದೆ. ಯಾಕಂದ್ರೆ ಖಂಡಿತ ನಾವು ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ನಮ್ಗೆ ದುಡ್ಡಿನ ಮೇಲೆ ಅಷ್ಟು ಬೆಲೆ ಇರಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನಗೂ ಅಷ್ಟು ಬೆಲೆ ಇರ್ಲಿಲ್ಲ. ಏನಾದ್ರು ಬೇಕಾದಾಗ ನನ್ ತಾಯಿ ಕೇಳ್ತಿದ್ದೆ, ಅಂದ್ರೆ ತಂದೆ ಕೇಳಕ್ ಭಯ ಆಗ್ತಿತ್ತು. ತಾಯಿ ತಗೊಂತಿದ್ವಿ, ಖರ್ಚು ಮಾಡ್ತಿದ್ವಿ, ಏನೋ ವಸ್ತು ಬರ್ತಾ ಇತ್ತು ಅಷ್ಟೇ, ಅಲ್ಲಿಗೆ ಮುಗೀತು. ಬಟ್ ಆ ದುಡ್ಡು ಎಲ್ಲಿಂದ ಬಂತು, ಆ ದುಡ್ಡುಗೋಸ್ಕರ ಅವ್ರೇನ್ ಮಾಡಿದ್ರು ಅದು ಯಾವತ್ತು ನಮ್ಗೆ ಅನ್ಸ್ತಾನೆ ಇರ್ಲಿಲ್ಲ. ಯಾವಾಗ ನಿಜವಾಗ್ಲೂ ನಮ್ ತಂದೆ ಹುಷಾರ್ ತಪ್ಪಿದಾಗ ಅವಾಗ ಮನೆ ಜವಾಬ್ದಾರಿ ಕೆಲವು ನನ್ನ ಮೇಲೆ, ನಮ್ಮ ಅಣ್ಣನ ಮೇಲೆ ಬಂತು. ಆ ಟೈಮಲ್ಲಿ ಅವಾಗ ಅನ್ಸೋದು, ಅವಾಗಲೂ ಆಸೆಗಳಂತೂ ಪ್ರತಿಯೊಬ್ಬರಿಗೂ ಇದೆ ಅಲ್ವಾ ಸರ್. ಏನಾದ್ರು ತಗೊಂಡ್ಬೇಕಾದ್ರೆ ನಿಮಿಷ ಫಸ್ಟ್ ಮಾಡ್ಬೇಕು ಅವಾಗ ಅನ್ಸ್ತು, ಅಯ್ಯೋ ಅಂದ್ರೆ ನಾವು ಯಾವ ಟೈಮಲ್ಲಿ ಅಪ್ಪನ ಹತ್ರ ದುಡ್ಡು ಕೇಳಿದಿರಿ. ನಿಜವಾಗ್ಲೂ ಅವಾಗ ಅನ್ಸ್ತು ಅವ್ರು ನಿಜವಾಗ್ಲೂ ಆ ಟೈಮಲ್ಲಿ ಇತ್ತ ಇಲ್ಲ ಅವ್ರು ಬೇರೆ ಏನತ್ತ. ಯಾಕಂದ್ರೆ ಅವ್ರು ಬ್ಯುಸಿ ಆಗಿದ್ರು ಸರ್, ಟೈಮ್ ಕೊಡ್ತಿರ್ಲಿಲ್ಲ ನಮ್ಗೆ. ಅದು ಏನಪ್ಪ ಇಷ್ಟು ಬ್ಯುಸಿ ಇರ್ತೀರಾ, ಏನ್ ಸಿಗದೆ ಇಲ್ಲ ಅಂತ. ಬಟ್ ಯಾತಕ್ಕೋಸ್ಕರ ಅವ್ರು ಮಾಡ್ತಿದ್ರು. ಸೊ ನನ್ಗೆ ಅದು ತುಂಬಾ ಕನೆಕ್ಟ್ ಆಯ್ತು. ಅಂಡ್ ಫಿಲ್ಮ್ ನೋಡಿದ್ಮೇಲೂ ಸರ್ ಎಷ್ಟು ಜನಕ್ಕೆ ಅನ್ಸುತ್ತೋ ಇಲ್ವೋ, ನನ್ನ ಲೈಫ್ ಸುಮಾರು ಈ ಕತೆ ನಡೆದಂಗೆ ನನ್ನ ಲೈಫನ್ನು ನಡೆದಿದೆ. ಎಕ್ಸಾಕ್ಟ್ ಆಗಲ್ಲ, ಬಟ್ ಸಂಬಂಧದಲ್ಲಂತೂ ಅದೇ ಥರ ನಡೆದಿದೆ. ಸೊ ನನಗೆ ಕತೆ ತುಂಬ ಕನೆಕ್ಟ್ ಆಯಿತು. ಆ್ಯಂಡ್ ಆ ಕಾರಣಕ್ಕೆ ಆ ಇಮೋಷನ್ ಅದು ಎಷ್ಟು ಮಟ್ಟಿಗೆ ಆಚೆ ಕನ್ವೆ ಆಗಿದೆ ಗೊತ್ತಿಲ್ಲ, ಬಟ್ ಆ ಇಮೋಷನ್ ನಾನು ಮನಸ್ಸಲ್ಲಿ ಇಟ್ಕೊಂಡೆ. ನಾನು ಆ ಪಕ್ಕಾ ಲೋಕಲ್ಗೆ ಸರ್ಯಾಗಿ ಕಾಣೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ನೋಟ್ಸ್ ಎಲ್ಲ ಏನು ನನಗೆ ಗೊತ್ತಿಲ್ಲ ಸರ್. ಬಟ್ ಕಾಣುತ್ತೆ ಸರ್. ಐ ಲವ್ ಎವ್ರಿ ನಿಮ್ದು ಟ್ರಾನ್ಸಿಷನ್ ಏನಿದೆ, ಆ ಡೆಲಿವರಿ ಬಾಯ್ ಆಗಿ ಬರೋದಾಗ್ಲಿ ಅಥವಾ ನಿಮ್ಮ ಪಕ್ಕಾ ಲೋಕಲ್ ಆಗಲಿ, ಮತ್ತೊಂದು ಯೌವನದ ಒಂದು ಜೋಶ್ ಇದೆ, ಅದು ಇದೆ. ಆ ರೇಜ್ ನಿಮ್ಮ ಒಂದು ಫೈಟಿಂಗ್ ಸೀನಲ್ಲಿ ಐ ಕ್ಯಾನ್ ಸಿ ದಟ್ ಪವರ್. ಆ್ಯಂಡ್ ಆ ತಂದೆ ಭಾವನೆ ಬಂದಾಗ ಅಫ್ಕೋರ್ಸ್ ನೀವು ಎಲ್ಲ ಪಾತ್ರಗಳು ಅಷ್ಟೇ. ಅಚ್ಯುತ್ ಕುಮಾರ್ ಸರ್ ಒಂದಿನ ಬಂದ ಹಿಂಗೆ ದಿಸಾಗಿ ಹೋಗ್ತಾರೆ ನೋಡಿ ಸರ್, ದುರಂಕಾರ ಹೇಳಿರುತ್ತೆ, ಹೇಳಿದ್ದಾಳಿ ಅಂತ ಏನು ಇಂಟೆನ್ಸ್ ಆಗಿದೆ ಸರ್. ಬಟ್ ಅಫ್ಕೋರ್ಸ್ ಈಸ್ ಅ ಲೆಜೆಂಡ್. ಈ ಬೇಕು ಇದು ನಿನ್ನ ಅಪ್ಪುಗೆ ಈ ಹಾಡೇನಿದೆ, ಹಾಡಬೇಕಾದ್ರೆ ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅಜನೀಶ್ ಅನದರ್ ಮಜಿಷಿಯನ್ ವಿ ಹ್ಯಾವ್ ಟುಡೇ. ಹೌದು ಸರ್, ಮ್ಯೂಸಿಷಿಯನ್ಗಿನ್ನ ಒಂದು ಮಜಿಷಿಯನ್ನು. ನಾನು ನಿಮ್ಮ ಜೊತೆ ನಮ್ಮ ಒಡನಾಟ ಬೊಂಬೆ ಹೇಳುತ್ತೈತೆಯಿಂದ ಹೌದು ಅನೇಕ ಹಾಡುಗಳನ್ನು ಹಾಡಿದೆ. ನಿಮ್ಮ ಹಾಡುಗಳು ಯಾವಾಗಲೂ ಹಾಡ್ಬೇಕಾದ್ರೆ ನನಗೆ 3 ಲೇಯರ್ ಕಾಣುತ್ತೆ ಸರ್ ಆ್ಯಸ್ ಎ ಸಿಂಗರ್. ಒಂದು, ನಿಮ್ಮ ಹಾಡು ಕಥೆಗೆ ಕರೆಕ್ಟಾಗಿ ಹೊಂದ್ಕೊಂಡು ಆ ಕಥೆಯ ಆ ಒಂದು ಭಾವನೆಯನ್ನು ಎತ್ತಿಡಿಯುತ್ತೆ. ಇನ್ನೊಂದು, ಆ ಪಾತ್ರವನ್ನು ನಿಲ್ಲಿಸುತ್ತೆ. ಅದಕ್ಕಿನ್ನ ದೊಡ್ಡ ಕೆಲಸ ಏನು ಮಾಡೋದು ಅಂದರೆ ನಿಮ್ಮ ಹಾಡುಗಳು ಚಿತ್ರದಿಂದ ಹೊರಗೆ ತೆಗೀರಿ, ಒಂದು ವ್ಯಕ್ತಿತ್ವವನ್ನು ಭಾಳ ಸುಂದರವಾಗಿ ವೈಭವಯುತವಾಗಿ ವರ್ಣಿಸುತ್ತೆ. ಬೊಂಬೆ ಹೇಳುತ್ತೈತಲ್ಲೂ ಅದೇ ಸರ್. ಹೌದು, ಸಿನಿಮಾಗೊಂದು ಹಾಡಾದರೆ ಆವಾಗ ಅದು ಅಣ್ಣವ್ರನ್ನ ನಾವು ಕುರಿತು ಹಾಡಿದಂಥ ಒಂದು ಹಾಡು. ಇವತ್ತು ಅದು ಪುನೀತ್ ಸರ್ನ ಕುರಿತು ಹಾಡುವ ಪ್ರಾರ್ಥನೆ. ನಾನು ಎಲ್ಲ ಕಾರ್ಯಕ್ರಮಗಳು ಮೊದಲು ಅದೇ ಹೇಳೋದು, ನನ್ನ ಒಂದು ಪ್ರಾರ್ಥನೆ. ಮೊನ್ನೆ ಸರ್ ಬರ್ತ್ಡೇ ಹಿಂದಿನ ದಿನ ನಾನು ಜಕಾರ್ತಲ್ಲಿ ಶೋ ಮಾಡಿದೆ ಸರ್. ಅಲ್ಲಿ ಕನ್ನಡಿಗರು ಸಾಕಷ್ಟು ಮಂದಿ ಇದ್ದರು. ಕನ್ನಡಿಗರ ಜೊತೆಗೆ ಕೆಲವು ತೆಲುಗಿನವರು ಇದ್ದರು, ತಮಿಳವರು ಇದ್ದರು, ಹಿಂದಿಯವರು ಇದ್ದರು. ನಾನು ಸುಮ್ಮನೆ ಎಕ್ಸಾಜರೇಟ್ ಮಾಡಿ ಹೇಳ್ತಿಲ್ಲ, ಎಲ್ಲರೂ ಸೇರಿ ಬೊಂಬೆ ಹೇಳುತ್ತೈತೆ ಹಾಡ್ತಾರೆ ಸರ್. ಎಲ್ಲರೂ ಹಾಡ್ತಾರೆ. ನಾನು ಹೇಳಲೇಬೇಕಾಗಿಲ್ಲ, ಅವರಾಗೇ ಅದಕ್ಕೆ ಸ್ಪಂದಿಸ್ಬಿಡ್ತಾರೆ. ಕೆಲವರು ಕಣ್ಣಂಚಲ್ಲಿ ನೀರು ಬರುತ್ತೆ, ಕೆಲವರು ಸಂಭ್ರಮಿಸ್ತಾ ಇದ್ದಾರೆ, ಕೆಲವು ನೋವಿನಲ್ಲಿದ್ದಾರೆ. ಆದರೆ ಆ ವ್ಯಕ್ತಿ ಅಲ್ಲಿ ನಿಂತಿದ್ದಾರೆ. ಈ ರೀತಿ ನಿಮ್ಮ ಹಾಡುಗಳು ಅದೇ ರೀತಿ ಅನೇಕ ಹಾಡುಗಳಿದೆ. ಈಗ ಅಪ್ಪುಗೆ ಬಗ್ಗೆ ಹೇಳಬೇಕು ಅಂದರೆ ಚಿತ್ರಕ್ಕನುಗುಣವಾಗಿದೆ. ಆ ಪಾತ್ರ, ತಂದೆ ಪಾತ್ರ ಮಗನ ನೋವನ್ನು ತರುತ್ತೆ. ಆದರೆ
ಹೊರಗೆ ನಿಲ್ಲಿಸಿ. ನನಗೆ ಎಷ್ಟೋ ಜನ ಈ ಹಾಡು ಕೇಳಿ, ಸರ್ ನನಗೆ ನಮ್ಮ ತಂದೆ ಮೇಲೆ ಇರುವಂಥ ಗೌರವ ಇನ್ನೂ 10 ಪಟ್ಟು ಜಾಸ್ತಿ ಆಯಿತು ಸರ್. ಇವ್ರಿಗೆ ಹೇಳಿದ್ರಲ್ಲ, ವಿ ಯೂಸ್ ಟು ಟೇಕ್ ದಮ್ ಫಾರ್ ಗ್ರಾಂಟೆಡ್. ಅಪ್ಪ ಅಲ್ಲ ಎತ್ತಿದಾನೆ ಕೊಡ್ತಾನೆ, ನಿಜ ಸರ್, ನಿಜ ಸರ್, ಆ? ಅದೇ ತರ ಅನ್ಸುತ್ತೆ. ನಿಜ. ಎತ್ತಿದ್ಯಾ ಕೊಡಪ್ಪ ಅಂದ್ಬಿಟ್ಟು ಎಷ್ಟು ದುರಹಂಕಾರದಿಂದ ನಮ್ಮ ಮರಿಗಳ್ದೆ ಮಾತಾಡ್ಬಿಡ್ತೀವಿ. ನನಗೆ ಯಾರೋ ಒಬ್ರು ಹೇಳಿದ್ರು, ಸರ್ ವಿ ಹ್ಯಾವ್ ಪೇಷನ್ಸ್ ಫಾರ್ ಎವ್ರಿಬಡಿ ಎಕ್ಸೆಪ್ಟ್ ಫಾರ್ ಅವರ್ ಪೇರೆಂಟ್ಸ್ ಅಂತ. ನಿಜ. ಎಲ್ಲರ ಬಗ್ಗೆನೂ ನಮಗೆ ತಾಳ್ಮೆ ಇರುತ್ತೆ. ಯಾರೇನಾರು ಹೇಳಿ ಸಾಕು, 100%, 100%. ಗ್ರಾಂಟೆಡ್ ಆಗಿ ತೊಗೊಂಡ್ಬಿಟ್ಟಿದ್ವಿ. ಯಾಕಂದ್ರೆ ನಮ್ಗೆ ಗೊತ್ತು ನಾವು ಏನು ಹೇಳಿದ್ರು ಇವ್ರು ಪ್ರೀತಿಸ್ತಾರೆ ನಮ್ಮನ್ನ. ನಾವು ಇವ್ರನ್ನ ಏನೇ ಮಾಡಿ, ನೀವು ಎಷ್ಟೇ ಅವರ ಮೇಲೆ ಇದು ಮಾಡಿ, ದೇ ವಿಲ್ ಓನ್ಲಿ ಲವ್ ಯು ಬ್ಯಾಕ್. ಅದ್ ಹಂಗೆ ಅಲ್ಲ ಸರ್, ಯಾರ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಅವ್ರ ಮೇಲೆ ನಾವು ಕೋಪ ತೋರ್ಸಕ್ ಹೌದು. ಸಮ್ಟೈಮ್ಸ್ ಇಟ್ಸ್ ವೆರಿ ಅನ್ಫಾರ್ಚುನೇಟ್. ಆಮೇಲೆ- ಯಾರೋ ಹೇಳಿದ್ರು ಈ ತಂದೆ ತಾಯಿ ಮಕ್ಕಳು ಪ್ರೀತಿ ಹೆಂಗಂದ್ರೆ ಮೇಲಿಂದ ಬರುವಂತ ನೀರಿನಂತೆ ಅಂತ, ಅದು ಕೆಳಗಿಂದ ಮೇಲೆ ಹೋಗಲ್ವಂತೆ. ನಿಷ್ಕಲ್ಮಶವಾದ ಪ್ರೀತಿ, ಆ ಭಾವನೆ ಈ ಹಾಡಲ್ಲಿ ಬರ್ತದೀರಾ. ಆಮೇಲೆ ನನಗೆ ತುಂಬಾ ಸ್ಟುಡಿಯೋಲ್ ನಾನು ಇದ್ದೆ, ಗುರು ಇದ್ರು, ಅಜನೀಶ್ ಇದ್ರು. ನೀವು ಬಂದು ಲಿರಿಕ್ ಕೇಳಿದ್ರಿ, ಒಂದೆರಡು ಸಲ ಅದನ್ನ ಅಂದ್ರೆ ಒಂಥರ ಪ್ರಾಕ್ಟೀಸ್ ತರ ಒಂದು ಹಾಡಿದ್ರಿ. ಅದಾದ್ಮೇಲೆ ಒಂದೊಂದು ಲೈನು ನೀವು ಕೇಳ್ತಾ, ಅರ್ಥ ಕೇಳ್ತಾ, ಒಂದ್ 2 ಲೈನ್ ಅರ್ಥ ಕೇಳ್ತಾ ನೀವು ಹಾಡುವಾಗ 2 ಸಲ ನಿಮ್ಮ ಕಣ್ಣಂಚಲ್ಲಿ ನೀರು ತುಂಬ್ಕೊಂತು ಸರ್. ನನಗೆ ಅವಾಗ ಅನಿಸ್ತು, ಇದು ನಿಮಗೆ ಅಂದ್ರೆ ನೀವು ಈ ನಾವಿಕ ಈ ಹಾಡಿಗೆ, ನಿಮ್ಮ ಮೂಲಕ ಈ ಪ್ರಪಂಚ ಈ ಹಾಡನ್ನ ಕೇಳೋದು, ನಿಮ್ಮ ಧ್ವನಿಯಲ್ಲಿ ಆ ನೋವನ್ನ, ಆ ಖುಷಿನ, ತ್ಯಾಗನ ಹುಡುಕೊಳ್ಳೋದು. ಸೊ ನಿಮಗೆ ಅದಷ್ಟು ಒಳಗಡೆ ಚೋಕಾದಾಗ ಆ ಘಟನೆನೂ ನೀವು ಹೇಳಿದ್ರಿ. 2019 ದಲಾಸಲ್ಲಿ ನೀವು ಇದ್ದಾಗ ನಿಮ್ಮ ತಂದೆ ಅಗ್ಲಿದ್ದನ್ನ ನೀವು ಕೇಳಿದ್ರಿ, ಆಮೇಲೆ ಅಲ್ಲಿ ಒಂದು ಹಾಡನ್ನು ಮುಗಿಸಿ ಬಂದ್ರಿ ಅಂತ. ಸೊ ಹೆಂಗಿತ್ತು ಸರ್ ಅದು? ನೀವು ಕರ್ತವ್ಯಕ್ಕೆ ನಿಷ್ಠೆ ಆಗಿರ್ತೀರಾ, ಸಂಗೀತಕ್ಕೆ ನಿಷ್ಠೆ ಆಗಿರ್ತೀರಾ ಅಂದ್ರೆ, ನಮ್ಮ ಜನರೇಷನ್ಗೆ ಒಂದು ಸಂಸ್ಕೃತಿ ಮತ್ತು ಒಂದು ಸಾತ್ವಿಕತೆ ಮತ್ತು ಸಂಗೀತ ಮತ್ತು ಕನ್ನಡತನ ಇದೆಲ್ಲದಕ್ಕೂ ನೀವೊಂಥರ ನಮಗೆ ರಾಯಭಾರಿ, ನೀವು an ಅಂಬಾಸಿಡರ್. ನಮ್ಮ ಜನರೇಷನ್ ಅಲ್ಲಿ ನನಗೆ ತುಂಬಾ ಅನ್ಸೋದು ನೀವು ಸರ್. ನೀವು ಎಲ್ಲ ಇಡೀ ಜಗತ್ ಸುತ್ತೀರಾ, ಎಲ್ಲಾ ಕಡೆ ಹಾಡುಗಳು ಹಾಡ್ತೀರಾ, ಆಮೇಲೆ ನಿಮ್ಗಿರೋ ಸಂಯಮ, ತಾಳ್ಮೆ, ಆಮೇಲೆ ನೀವು ಎಷ್ಟು ಎತ್ತರಕ್ಕೆ ಬೆಳೆದಿದ್ರು ನೀವು ಅದು ನಂದಲ್ಲ ಅಂತ ನೀವು ಪ್ರತಿ ಸಾಂಗ್ನು ಒಂದು ಹೊಸಬ್ರ ತರ ಅಪ್ರೋಚ್ ಮಾಡ್ತೀರಾ. ಅದಕ್ಕೆ ಅನ್ಸುತ್ತೆ ನಿಮ್ಮ ವಾಯ್ಸ್ ಕೇಳ್ತಿದ್ದಂಗೆನೆ ನಮ್ಮ ಕನ್ನಡಿಗರು ಅದೊಂಥರ ಲಾಲಿ ತರ ಫೀಲ್ ಆಗ್ಬಿಡ್ತಾರೆ. ನೀವು ವಾಯ್ಸ್ ಬರ್ತಿದ್ದಂಗೆ ಅವ್ರ ಮನ್ಸಲ್ಲಿ ಒಂದು ಹೀಲಿಂಗ್ ಸ್ಟಾರ್ಟ್ ಆಗ್ತದೆ. ಅದು ನಿಮ್ ವಾಯ್ಸ್ಗಿರೋ ತಾಕತ್, ಬರೀ ಪದಕ್ಕಲ್ಲ. ಸೊ ಆ ಹಾಡನ್ನ ಈ ಅಪ್ಪುಗೆ ಹಾಡುವಾಗ ನಿಮಗಾದಂತ ಒಂದು ಅನುಭವ ಏನು ಸರ್? ಅವತ್ತು ನಾನು ನಿಮ್ಮನ್ನ ಕೇಳಕ್ಕಾಗಿಲ್ಲ, ಯಾಕಂದ್ರೆ ಐ ಕುಡಂಟ್ ಆಸ್ಕ್, ಬಿಕಾಸ್ ನೀವು ಹಾಡಲ್ಲಿದ್ರಿ, ಐ ಶುಡ್ ನಾಟ್ ಆಸ್ಕ್ ಅನ್ಸ್ತು. ನಿಮ್ಮ ಒಳಗಿನ ಅನುಭವ ಏನು? ನನಗೆ ಬಹಳ ನನ್ನನ್ನು ಕಾಡದಂತ ಒಂದು ಸಾಲ ಏನಂದ್ರೆ ಸರ್, ಬೇಕು ನಿನ್ನ ಅಪ್ಪುಗೆ ಅಂತ ನೀವು ಹೇಳ್ತೀರ ಸರ್. ಒಂದೇ ಒಂದು, ನೀವು ಯಾರನ್ನಾರು ಯು ಕ್ಯಾನ್ ಓನ್ಲಿ ಹಗ್ ಟಿಲ್ ದೇ ಆರ್ ಅಲೈವ್. ಹೌದು ಸರ್. ಒನ್ಸ್ ದೇ ಆರ್ ಗಾನ್, ನೀವು ಎಷ್ಟೇ ಕೋಟಿ ರೂಪಾಯಿ ಕೊಡಿ ಸರ್, ಯಾರು ನಿಮ್ಮನ್ನು ಅವ್ರನ್ನ ವಾಪಸ್ ತಂದು ಕೊಡೋಕ್ಕಾಗಲ್ಲ. ಈಗ ನಾನು ಬೇಕು ಹಾಡ್ಬೋದು. ಹಾಗಾಗಿ ನನಗೆ ಒಂದು ಕ್ಷಣ ಆ ತಂದೆನ ನೀವು ಆ ಲಿರಿಕ್ಸ್ ಒಂದ್ಸತಿ ಹಾಡಲ್ಲ ಸರ್? ಹಾಡಿ ಸರ್. ಕೈ ಹಿಡಿದು ನಡೆಸೋ, ಬೆಂತಟ್ಟಿ ಬೆಳೆಸೋ, ನಮಗಾಗಿ ಶ್ರಮಿಸೋ, ಆ ದುಡಿಮೆ ಜೀವನ ಹೆಸರೊಂದಿಗೆ ಇರುವ, ಬಾಳಿಗರ್ಥ ಕೊಡುವ, ನೋವಿನಲು ನಗುವ, ಅಲ್ಲೇನು ನೋವಿನಲು ನಗುವ, ಆ ತಂದೆ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಸರಿ ತಪ್ಪು ತಿಳಿಸೋ, ಸಂಸ್ಕಾರ ಕಲಿಸೋ, ಸಂಸಾರ ಉಳಿಸೋ, ದಿನಚರಿಯೇ ಜೀವನ ನೆನೆದಾಗ ಸಿಗುವ, ತಡವಾಗಿ ಬರುವ, ನೆರಳಾಗಿ ತನುವನವ ಅರ್ಪಿಸುವ ಪಯಣ ಬೇಕು ನಿನ್ನ ಅಪ್ಪುಗೆ, ಒಂದೇ ಒಂದು ಅಪ್ಪುಗೆ, ಅಪ್ಪ ನನ್ನ ಪಾಲಿಗೆ. ಈ ಅದು ಹಾಡ್ತಿರ್ಬೇಕಾದ್ರೆ ನನಗೆ ಅವತ್ತು ಈಗ ಬೇಕು ಅಂದ್ರೆ ನೀವು ಒಪ್ಕೊಳ್ಳೋಕ್ಕಾಗಲ್ಲ, ವ್ಯಕ್ತಿ ಇರೋವರೆಗೂ ಮಾತ್ರ ಸಂಭ್ರಮಿಸ್ಲಿಕ್ಕೆ ಸಾಧ್ಯ. ಹಾಗಾಗಿ ತಂದೆ ತಾಯಿ ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಯಾಕಂದ್ರೆ ಹೋದ್ಮೇಲೆ ನೀವು ಏನು ಮಾಡಿದ್ರು ಏನೂ ಮಾಡೋಕ್ಕಾಗಲ್ಲ.
ಭಾವನೆಗಳು ಹಂಗೆ ಗೊತ್ತಾಯಿತು ಸರ್ ಹಾಡು ಹಾಡ್ಬೇಕಾದ್ರೆ. ಬಟ್ ಐ ಥಿಂಕ್ ಇಟ್ಸ್ ಬ್ಯೂಟಿಫುಲ್. ನನಗೆ ಅಪ್ಪು ಸರ್ ಕೊಟ್ಟಂಥ ಗಿಫ್ಟ್ಸ್ ಆಗಲಿ, ನೀವು ಹೇಳಿದ್ರಿ ನನಗೆ ಫೋನ್ ಮಾಡಿ ನೀವು ಕೇಳಿದ್ರ ಪುನೀತ್ ಯಾರು ಅಂತ ಕೇಳಿದ್ರೆ, ನಾನು ಪುನೀತ್ ರಾಜ್ಕುಮಾರ್ ಅಂದ್ರು, ಪಿಕ್ಚರ್ ಸೂಪರ್ ಆಗಿ ಮಾಡಿದ್ದೀರಾ, ನಿಮ್ಮ ರೈಟಿಂಗ್ ತುಂಬಾ ಇಷ್ಟ ಆಯ್ತು. ನಾನು ಕೇಳಿದೆ ಸರ್ ಐ ಹ್ಯಾವ್ ಅ ಲೈನ್ ಫಾರ್ ಯು ಸರ್ ಅಂದೆ. ಎನಿ ಟೈಮ್ ಯು ಕ್ಯಾನ್ ಕಮ್ ಅಂದರು. ಅದೇ ತರ ಎಲ್ರಿಗೂ ಇವತ್ತು ರಿಷಬ್ ಶೆಟ್ಟಿ ಅವ್ರಿಗೆ ತಗೊಳ್ಳಿ, ಪ್ರಾಥಮಿಕ ಶಾಲೆ ನೋಡಿದ ತಕ್ಷಣ ಅವ್ರ ಮಕ್ಕಳ ಸಮೇತ ಮನೆಗೆ ಕರ್ಸಿ, ಅಜನೀಶ್ಗೆ ಆಫ್ಟರ್ ಕಿರಿಕ್ ಪಾರ್ಟಿ ಫಸ್ಟ್ ಫೋನ್ ಮಾಡಿದ್ದೆ ಅವ್ರಂತ. ಸೊ ಎಲ್ಲೇ ಒಂದು ಸಿನಿಮಾ ಗೆದ್ರು, ನಾನು ನನ್ನ ಪಿಕ್ಚರ್ಗೆ ಅವ್ರು ವಿಶ್ ಮಾಡಿದಾರ, ನನಗವ್ರು ವಿಶ್ ಮಾಡಿದಾರ, ನಾನು ಮಾಡ್ಬೇಕಾ, ಆ ಥರ ಯಾವುದೇ ಒಂದು ಬೌಂಡ್ರೀಸ್ನ ಹಾಕೊಳ್ಳದೆ ತನಗಿಷ್ಟ ಆದ ತಕ್ಷಣ ಮರುಕ್ಷಣ ಅದನ್ನ ವ್ಯಕ್ತಪಡಿಸ್ತಂತ ಪರಮಾತ್ಮ, ಕಲಾವಿದ ಪರಮಾತ್ಮನೇ. ಯಾಕಂದ್ರೆ ಆ ಭಾವನೆ ಹೆಂಗೆ ಸರ್, ಈಗ ವಿಲ್ ಓನ್ಲಿ ಥಿಂಕ್ ನೋ ಯಾರನ್ನ ಹಾಕಿದ್ರೆ ಇವ್ರು ನಮ್ಗೆ ಹಾಕಿದ್ರು ಅಂತ, ಇವ್ರು ನಮ್ ಪಿಕ್ಚರ್ ವಿಶ್ ಮಾಡಿದಾರೆ, ನೆವರ್ ಯೂಸ್ ಟು ಥಿಂಕ್. ಸೊ ಸಚ್ ಎ ಗ್ರೇಟ್ ಪರ್ಸನ್ ಹಿ ವಾಸ್. ನಿಮಗೊಂದು ಪ್ರಶ್ನೆ ಸರ್, ಹೇಳಿ ಸರ್. ಅಪ್ಪು ಸರ್ನ ನೀವು ನಿಮ್ಮ ಹೃದಯದಿಂದ ವರ್ಣಿಸಬೇಕು ಅಂದ್ರೆ ಟುಡೇ ಹೌ ವಿಲ್ ಯು ಡಿಸ್ಕ್ರೈಬ್? ನಾಟ್ ಯೆಸ್ಟರ್ಡೇ, ನಿನ್ನೆ ಮೊನ್ನೆ ವಿಷಯ ಅಲ್ಲ, ಇವತ್ತು ಅಪ್ಪು ಸರ್ ನಿಮ್ಗೆ ಏನ್ ಸರ್? ಸರ್ ನೀವು ಇವತ್ತು ಅಂದಿದ್ಕೇನೆ ನಾನು ಹೇಳ್ತೀನಿ, ಇವತ್ತಿಲ್ಲಿ ಹಾಸ್ಪಿಟಲ್ ಇದ್ದೀರಿ, ಬೆಳಿಗ್ಗೆ ಯಂತ್ರೋದ್ಧಾರಕ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿದ್ವಿ. ಹೊಸಪೇಟೆಗೂ ನಮ್ಮ ಚಿಕ್ಕಪ್ಪನಿಗಿರೋ ಸಂಬಂಧ ಎಲ್ರಿಗೂ ಗೊತ್ತು. ದಾರಿಲಿ ಹೋಗ್ತಾ ಇದ್ವಿ, ಎಲ್ಲ ಕಡೆ ಅವ್ರದೇ ಫೋಟೋ ಹಾರ ಹಾಕಿದ್ದಾರೆ, ಸುಮಾರು ಜನ ಅಭಿಮಾನಿಗಳು ಬಂದು ಮಾತಾಡ್ಸಿದ್ರು, ಅವ್ರ ಎದೆ ಮೇಲೆ ಅವ್ರು ಹಚ್ಚೆ ಹಾಕ್ಸಿದ್ದಾರೆ, ಕೈ ಮೇಲೆ ಅವ್ರ ಹೆಸರು ಬರ್ಸಿದ್ದಾರೆ. ಅಂಡ್ ಎಲ್ರು ಅವ್ರವ್ರ ಅನುಭವಗಳನ್ನ ಹೇಳ್ತಾನೆ ಇದ್ದಾರೆ. ಅಂದ್ರೆ ಅವ್ರು ಇಲ್ಲಿ ಬಂದಾಗ ಅವ್ರು ಯಾವ ತರ ಮಾತಾಡ್ಸಿದ್ರು, ಸುಮಾರು ನಮಗ್ ಗೊತ್ತಿರೋ ವಿಷಯನೆಲ್ಲ ಅವ್ರ ಬಾಯಿಂದ ನಾನು ಕೇಳ್ತಾ ಇದ್ದೀನಿ. ಅಂದ್ರೆ ಅವ್ರನ್ನ ನಾನು ಮನೇಲಿ ನೋಡಿದ್ದೆ, ಸಿನಿಮಾಗಳು ನೋಡಿದ್ದೀನಿ ಅವ್ರದ್ದು. ಬಟ್ ಇವತ್ತು ಜನರ ಮುಖಾಂತರ, ಆಮೇಲೆ ನೀವು ಸರ್ ಆ ತರ ಸುಮಾರು ಜನರ ಮುಖಾಂತರ ಅವ್ರ ಬಗ್ಗೆ ನಾನು ಕೇಳ್ತಾನೆ ಇದ್ದೀನಿ. ಅಂದ್ರೆ ನನ್ಗೇನೋ ಅನ್ಸುತ್ತೆ, ನಾನು ಅವ್ರನ್ನ ಪೂರ್ತಿ ಅವ್ರ ಬಗ್ಗೆ ನನಗೆ ಗೊತ್ತೇ ಇಲ್ಲ, ಅದು ಇನ್ನೂ ಎಷ್ಟೋ ವಿಷಯ ನಾನು ತಿಳ್ಕೊತಾನೆ ಇದ್ದೀನಿ. ಇನ್ನೊಂದು ಹೇಳ್ತೀನಿ ಸರ್, ಅದೇ ದೇವಸ್ಥಾನದ ಹತ್ರ ಯಾರೋ ಒಬ್ರು ಅಜ್ಜಿ ಬಂದ್ಬಿಟ್ಟು ನನ್ಗೆ ಎಳ್ನೀರ್ ಕೊಟ್ರು, ನಾನು ಎಳ್ನೀರ್ ಕೊಟ್ಟೆ. ಅದೇ ತರ ಇನ್ನೊಬ್ರು ಅಲ್ಲಿ ಕೆಲಸ ಮಾಡ್ತಾರೆ ಬಂದ್ಬಿಟ್ಟು ನನಗೆ ಸೌತೆಕಾಯಿ ಕಟ್ ಮಾಡ್ಕೊಟ್ರು, ಬಿಸಿಲಿದೆ ಅಂತ, ತಂಪಾಗಿ ಅಂತ. ಅಂದ್ರೆ ಅಪ್ಪುಗೆ ಹಾಡನ್ನ ನೆನ್ಸ್ಕೊಂಡ್ರೆ ಸರ್, ನೀವ್ ಹೇಳಿದ್ರಿ ಒಂದ್ ಸಾಲ ಅವ್ರ ಬಗ್ಗೆ ಹೇಳಕ್ಕಂತೂ ಆಗಲ್ಲ. ಬಟ್ ಈ ಕ್ಷಣದಲ್ಲಿ ನನ್ಗೆ ಅನ್ಸಿದ್ದು ನೆನ್ಸ್ಕೊಂಡಾಗ, ಕೈ ಹಿಡಿದು ನಡೆಸೋ, ಬೆನ್ ತಟ್ಟಿ ಬೆಳೆಸೋ ಅಂದ್ರೆ ಈಗ್ಲೂ ನಮ್ ಜೊತೆಗೆ ಇದ್ದಾರೆ, ಪಕ್ಕದಲ್ಲೇ ಇದ್ದಾರೆ. ಈಗ್ಲೂ ನನ್ಗನ್ಸೋದು ಅವ್ರು ನಮ್ ಚಿಕ್ಕಪ್ಪ ಅಂದ್ರೆ ಅವರು ನನ್ನ ತಂದೆನೆ. ಈಗ್ಲೂ ನನ್ ಕೈ ಹಿಡಿದು ನನ್ನ ನಡ್ಸ್ಕೊಂಡ್ ಬಂದಿದ್ದಾರೆ ಇಲ್ಲಿ ತನಕ, ಇನ್ ಮುಂದೆನೂ ನನ್ನ ನಡ್ಸ್ಕೊಂಡ್ ಹೋಗ್ತಾರೆ ಅನ್ನೋದು ನನ್ನ ನಂಬಿಕೆ. ಬಹಳ ಸುಂದರವಾಗಿ ಹೇಳಿದ್ರೆ. ಇನ್ಫ್ಯಾಕ್ಟ್ ಈ ಹಾಡಲ್ಲಿ ಪ್ರೇಕ್ಷಕರಿಗೆ ಒಂದು ಸರ್ಪ್ರೈಸು ಇದೆ, ಅದನ್ನ ನಾವು ರಿಲೀಸ್ ಮಾಡಿಲ್ಲ. ಅದು ಚಿತ್ರದಲ್ಲಿ ಮಾತ್ರ ಆ ಚರಣ ಒಂದು ಚರಣ ನೀವು ಬರ್ದಿದ್ದೀರಾ. ಹೌದು ಸರ್, ವಿಶೇಷವಾಗಿ ಅಪ್ಪು ಸರ್ಗೆ. ಹೌದು ಸರ್, ಆ ಚರಣ ನೀವು ಬಿಡುಗಡೆ ಮಾಡಿಲ್ಲ. ಐ ಥಿಂಕ್ ಬಹಳ ಅದು ಥಿಯೇಟ್ರಲ್ಲೇ ಜನ ನೋಡ್ಬೇಕು, ಮತ್ತೆ ಆ ಸೀನ್ ಬಂದಾಗಲೇ ಅದನ್ನ ನೋಡ್ಬೇಕು. ಬಟ್ ಬ್ಯೂಟಿಫುಲ್ ಎಕ್ಸ್ಪ್ಲೈನ್ಸ್. ಸೊ ಅದನ್ನ ನೀವು ಕೇಳಿದ್ಮೇಲೆ ನನಗೂ ಅನಿಸ್ತು, ಲೈಕ್ ಸಂತೋಷ್ ಸರ್ನು ಕೇಳ್ಬೇಕು ಸರ್, ನಿಮ್ದು ಅವ್ರದ್ದು ಜರ್ನಿ ಎಷ್ಟು ವರ್ಷ ಇದೆ, ಬರೀ ಸಿನಿಮಾ ಮಾತ್ರ ಅಲ್ಲ. ನೀವ್ ಹೇಳಿದಾಗ ಅವರು ಬ್ರದರ್ ತರ ಇದ್ರಿ, ಫ್ರೆಂಡ್ಸ್ ತರ ಇದ್ರಿ. ಈಗ ಸರ್ ನೀವು ನಮ್ ಚಿಕ್ಕಪ್ಪನ ಅವ್ರನ್ನ ವರ್ಣಿಸ್ಬೇಕಂದ್ರೆ ಹೇಗ್ ಹೇಳ್ತೀರಾ ಸರ್? ನನಗೇನು ಅನ್ಸತ್ತಂದ್ರೆ, ಅವರು ಇದ್ದಾಗ್ಲೂ, ಅವರು ನಮ್ಮ ಕಣ್ಣು ಮುಂದೆ ಇವತ್ತು ಇಲ್ದಿದ್ದಾಗ್ಲೂ, ಅವರು ಯಾವತ್ತೂ ತಾನು ಅಲ್ದೇ ಇರೋದನ್ನ ಪ್ರೊಜೆಕ್ಟೇ ಮಾಡ್ಲಿಲ್ಲ. ಈಗ ಅವ್ರು ಹೋದ್ಮೇಲೂ ನೋಡಿ, ಅವ್ರದ್ದು ಏನು ಅವ್ರ ಕೆಲಸ ಮಾಡ್ಕೊಂಡ್ ಬಂದಿದಾರೋ ಅದು ಮಾತ್ರ ಪ್ರೊಜೆಕ್ಟ್ ಆಗಿದೆ. ಅವ್ರು ಇದ್ದಾಗಲೂ ಅದನ್ನ ಅವ್ರು ಹೇಳ್ಕೊಳ್ಳೇ ಇಲ್ಲ. ಅಂದ್ರೆ ಅವರು ಇದ್ದಾಗ ಹೇಳ್ಕೊಳ್ಳದೇ ಇರೋ ವಿಷಯಗಳು ಅವ್ರು ಇಲ್ದಿದ್ದಾಗ ಹೊರಗಡೆ ಬಂದಿದೆ, ಅವ್ರು ಇದ್ದಾಗ ಹೇಳಿಕೊಂಡ ವಿಷಯಗಳು ನಮ್ಮ ಮನಸ್ಸಲ್ಲಿ ಉಳ್ಕೊಂಡ್ಬಿಟ್ಟಿದೆ. ಇದನ್ನೆಲ್ಲ ನಾನು ಅನಲೈಸ್ ಮಾಡಿದಾಗ ಅನ್ಸೋದು, ಮತ್ತೊಬ್ಬ ವ್ಯಕ್ತಿ ಈ ತರ ನನ್ನ ಜೀವನದಲ್ಲಿ ನಂಗೆ ಸಿಗಲ್ಲ. ಅದು ಹಾರ್ಡ್ ಟ್ರೂತ್, ಅದನ್ನ ಒಪ್ಕೊಂಡ್ಬಿಡ್ಬೇಕು, ಸಿಗಲ್ಲ. ಸೊ ನನಗೇನು ಅನಿಸ್ತಂದ್ರೆ, ಕಳೆದ ಈ ದಿನಗಳು ನನ್ನ ಬದುಕಿನ, ನನ್ನ ಸಾರ್ಥಕತೆ, ಒಂದು ವೃತ್ತಿ ಜೀವನದಲ್ಲಿ ಒಂದು, ಮತ್ತು ನನ್ನ ಪರ್ಸನಲ್ ಲೈಫಲ್ಲಿ ಒಂದು ಸಾರ್ಥಕತೆ. ಅದು ನಾನು ಪುನೀತನಾಗಿದ್ದೇನೆ. ಸೊ ನಾಳೆ ಕಮಿಂಗ್ ಜನರೇಷನ್ಸು, ನನ್ನ ಮಕ್ಳಿಗಾಗ್ಬೋದು, ಪುನೀತ್ ಸರ್ ಯಾವತ್ತೂ ಇದೇ ಥರ ದಂತಕತೆ ನಾ ಹೇಳ್ಬೋದು, ನಾನು ಆ ದಂತಕತೆ ಜೊತೆ ಬದುಕಿದ್ದೆ, ಕೆಲಸ ಮಾಡಿದ್ದೆ, ಜೊತೆಗೆ ಊಟ ಮಾಡಿದ್ದೆ. ಇವತ್ತಿಗೂ ಏನೇ ನಾನು ಮಾಡಕ್ ಹೊರಟಾಗೋ ಒಂದು, ನನ್ಗೆ ಯಾವಾಗಲೂ ಅವ್ರು ಬೆನ್ ತಟ್ಟೋರು.
ನೀವು ಮಾಡ್ತೀರಾ ಬಿಡ್ರಿ ಸಂತೋಷ್, ಮಾಡಿ ಯಾಕೆ ತಲೆ ಕೆಡ್ಸ್ಕೊತೀರಾ, ಹ್ಮ್. ಸಖತ್ತಾಗಿ ಬರೀತೀರಾ, ನುಗ್ಗಿ ಅಮ್ಮನ್ ಎಲ್ಲಾ ಹೀರೋಗಳ ಜೊತೆ ನೀವು ಸಿನಿಮಾ ಮಾಡಿ, ನನ್ ಜೊತೆ ಜಾಸ್ತಿ ಮಾಡಿ ಅಂತ ನನಗೆ ಅನ್ಸಿಲ್ಲ ಸರ್. ನಿಮಗೆ ಗೊತ್ತು ಅದು ನನ್ನ ನೆಕ್ಸ್ಟ್ ಸಿನಿಮಾನು ಅವ್ರಿಗೆ ಇದ್ದಿದ್ದು ಅಗ್ನಿವರತ್ನ. ಸೊ ಹಂಗಿದ್ದಾಗ ಅಪ್ಪು ಸರ್ ಯಾವತ್ತಿದ್ರು ನೀವ್ ಹೇಳ್ದಂಗೆ ಅದೊಂದು ಸಾಧ್ಯ ಇಲ್ಲ, ಬೇಕು ನಿಮ್ಮ ಅಪ್ಪುಗೆ ನಾನು ಓಡೋಕ್ ತಪ್ಕೊಳಕ್ ಒಂದ್ ಆಗಲ್ಲ ಅನ್ನೋದೊಂದು ಬಿಟ್ರೆ ಇನ್ ಎಲ್ಲವೂ ಅವರು ಆಮ್ನಿ ಪ್ರೆಸೆಂಟ್, ಎಲ್ಲ ಕಡೆ ಇದ್ದಾರೆ, ಎಲ್ಲರಲ್ಲಿದ್ದಾರೆ, ನಗುವಿನಲ್ಲಿದ್ದಾರೆ, ಸಂತೋಷದಲ್ಲಿದ್ದಾರೆ, ಸಾರ್ಥಕತೆಯಲ್ಲಿದ್ದಾರೆ, ಸಾಧನೆಯಲ್ಲಿದ್ದಾರೆ. ಹಗ್ಗು ಅನ್ನೋದು ಒಂದು ಆಗಲ್ಲ ಅನ್ನೋದೊಂದು ಬಿಟ್ರೆ ಬೇರೆ ಎಲ್ಲವೂ ಸಾಧ್ಯವೇ. ಅದು ಜನಗಳ ಕಣ್ಣಲ್ಲಿ, ನಿಮ್ಮ ಕಣ್ಣಲ್ಲಿ, ನೀವು ಅವ್ರನ್ನ ಹಾಡಲ್ಲಿ ಜೀವಂತವಾಗಿ ಇಟ್ಟಿದ್ದೀರಾ. ಆಮೇಲೆ ಇನ್ನೊಂದು ಅದ್ಭುತ ಅನ್ಸೋದಂದ್ರೆ ಜನಗಳು ಅವ್ರನ್ನ ಎಲ್ಲಾ ಕಡೆ ಜೀವಂತವಾಗಿ ಇಟ್ಟಿದ್ದಾರೆ. ಅಂದ್ರೆ ದೇ ಕಾಂಟ್ ಅಕ್ಸೆಪ್ಟ್, ಅವ್ರಿಲ್ಲ, ಅವ್ರು ಹೋಗ್ಬಿಟ್ರು ಅನ್ನೋದು ಯಾರು ಒಪ್ಕೊಳಕ್ ರೆಡಿ ಇಲ್ಲ. ಅದಕ್ಕೆ ಏನ್ ಮಾಡುತ್ತೆ, ಮೈಂಡ್ ಮೆಕ್ಯಾನಿಸಮ್ ಇದಾರೆ. ಸೊ ಅವ್ರನ್ನ ಜೀವಂತವಾಗಿ ಇಟ್ಟಿರೋ ಅಷ್ಟು ಕನ್ನಡಿಗರಿಗೂ ಮತ್ತು ಭಾರತೀಯರಿಗೂ ನಾನು ಈ ಮೂಲಕ ಒಂದ್ ದೊಡ್ಡ ನಮಸ್ಕಾರ ಮಾಡ್ತೀನಿ. ಈ ಸಿನಿಮಾ, ಯುವ ಸಿನಿಮಾ ಮೂಲಕನೂ ಅವರು ಜೀವಂತವಾಗೇ ಇದ್ದಾರೆ. ಅದು ಆಚೆ ಬರ್ತಾ ನಿಮ್ಗೆ ಅನ್ಸುತ್ತೆ, ಅಷ್ಟು ಮಾತ್ರ ಹೇಳ್ತೀನಿ. ಈಗ ನನ್ಗೊಂದು ಅನ್ಸ್ತು, ಈಗ ನಾವಿಬ್ರು ಹೇಳ್ಬಿಟ್ವಿ, ಒಂದು ಮ್ಯೂಸಿಷಿಯನ್ ಆಗಿ ಒಂದು ನಮ್ಮ ನಾಡೇ ಹೆಮ್ಮೆ ಪಡುವಂತ, ದೇಶನೇ ಹೆಮ್ಮೆ ಪಡುವಂತ ಒಬ್ಬ ಆರ್ಟಿಸ್ಟ್ ಆಗಿ ನೀವು ಹೇಗೆ ಸರ್ ಬಣ್ಣಿಸ್ತೀರಾ ಅವ್ರನ್ನ ಒಂದು ಪದದಲ್ಲಿ? ನಿಮ್ಮ ಪದಗಳು ನಾನು ಅವ್ರನ್ನ ವರ್ಣಿಸ್ತೇನೆ ಸರ್. ಅದೇ ನಾನು ಹೇಳೋದಲ್ಲ, ಅದು ನಿಮ್ಮ ಪದಗಳೇ ಆದ್ರೂ ಕೂಡ ಅದು ಕನ್ನಡಿಗರ ಪದಗಳು, ನಮ್ದಲ್ಲ. ನೀವೊಂದು ಮಾತು ಹೇಳಿದ್ರಿ, ಯಾವುದೇ ನಾವು ಮಾಡಿರೋ ಇದು ಅಪ್ಪುಗೆಲ್ ಬರ್ದಿರೋ, ಅವ್ರ ಮೇಲೆ ಬರ್ದಿರೋ ಲೈನ್ಸ್ ಆಗಿರ್ಬೋದು, ಬೊಂಬೆ ಆಗಿರ್ಬೋದು, ಸಂಗೀತ ಕನ್ನಡಿಗರು, ಸಾಹಿತ್ಯ ಕನ್ನಡಿಗರು, ಹಾಡಿರೋದು ಕನ್ನಡಿಗರು ಅಂತ ಆಗ್ಬಿಡತ್ತೆ ಸರ್. ಅದು ನಮ್ದಲ್ಲ ಅಂತ. ಸೊ ಅದು ಕನ್ನಡಿಗರದ್ದೇ. ಹೇಳಿ ಸರ್. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ, ಆಡಿಸಿಯೇ ನೋಡು, ಬೀಳಿಸಿಯೇ ನೋಡು, ಎಂದು ಸೋಲದು, ಸೋತು ತಲೆಯ ಬಾಗದು. ಯುವ 29ನೇ ತಾರೀಕು ಇದೇ ತಿಂಗಳು ಮಾರ್ಚ್ 29 ನಿಮ್ಮ ಮುಂದೆ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬರುತ್ತೆ. ನಾವೆಲ್ಲರೂ ಒಟ್ಟಿಗೆ ನೋಡ್ತೀವಿ. ನೀವೆಲ್ಲರೂ ಪರಿವಾರ ಸಮೇತರಾಗಿ ಸ್ನೇಹಿತರೊಂದಿಗೆ ಹೋಗಿ ನೋಡಿ. ನೀವೆಲ್ಲೇ ನೋಡಿ, ನಾವೆಲ್ಲರೂ ಒಟ್ಟಿಗೆ ನೋಡ್ತಾ ಇದ್ದೀವಿ. ನೀವು ಯಾವುದೇ ಚಿತ್ರಮಂದಿರದಲ್ಲಿ, ಯಾವುದೇ ಕರ್ನಾಟಕದ ಮೂಲೆಯಲ್ಲಿ ನೋಡಿ, ನಾವು ಒಟ್ಟಿಗೆ ನೋಡ್ತಾ ಇದೀವಿ. ಯಾಕಂದ್ರೆ ವಿ ಆರ್ ಆಲ್ ವಾಚಿಂಗ್ ಥ್ರೂ ಹಿಮ್. ಅವ್ರ ಲೆನ್ಸ್. ಯುವ ಒಂದು ಕಥೆ, ಅದ್ಭುತ. ಸಂಬಾಳೆ ಫಿಲ್ಮ್ಸ್ಗೆ ಥ್ಯಾಂಕ್ಸ್ ಮತ್ತೆ ಹೇಳ್ಬೇಕು ನಾವು. ಹೌದು ಸರ್, ನಮ್ಮನ್ನು ಒಗ್ಗೂಡಿಸ್ತಾನೇ ಇದ್ದಾರೆ ಅವ್ರು. ಹೌದು, ಹೊಂಬಾಳೆ ಒಂದು ನಿಜಕ್ಕೂ ಹೊಂಬಾಳೆನೆ. ನಮ್ಮೆಲ್ಲರನ್ನು ಒಟ್ಟಿಗೆ ತರ್ತಾನೇ ಇದೆ. ಅಂಡ್ ಕಂಗ್ರ್ಯಾಚುಲೇಷನ್ ಸರ್, ಅಂಡ್ ವಿಶಿಂಗ್ ಯು ಆಲ್ ದ ವೆರಿ ಬೆಸ್ಟ್ ಫಾರ್ ಯುವರ್ ರೆಸ್ಪಾನ್ಸಿಬಿಲಿಟಿ, ನಾಟ್ ಕರಿಯರ್. ನಿಮ್ಮ ಜವಾಬ್ದಾರಿಗೆ ಶುಭ ಹಾರೈಕೆಗಳು. ಲವ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.